ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 49. ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಅಗತ್ಯ ಘಟನೆಯಾಗಿದೆ. ಈ ಹೇಳಿಕೆಯನ್ನ ಪುಷ್ಟೀಕರಿಸಿ ಅಂತ ಇದೆ. ಲೈಂಗಿಕ ಪರಿಪಕ್ವತೆ ಅಂದ್ರೆ ಮೆಚುರಿಟಿ. ನೋಡಿ, ಸಾಮಾನ್ಯವಾಗಿ ಮನುಷ್ಯರಲ್ಲಿ ಏನಾಗತ್ತೆ, ಒಂದು ಹಂತವನ್ನ ತಲುಪಿದ ನಂತರವೇ ಅಲ್ಲಿ ಏನಾಗತ್ತೆ, ಒಂದು ಆ ವೀರ್ಯಾಣುಗಳ ಬಿಡುಗಡೆ ಇರಬಹುದು. ಹಾಗೆ ಆ ಹೆಣ್ಣು ಲಿಂಗಾಣುಗಳು ಗಂಡು ಲಿಂಗಾಣುಗಳ ಬಿಡುಗಡೆಗೆ ಏನಾಗತ್ತೆ, ಒಂದು ಹಂತವನ್ನ ತಲುಪಬೇಕು ಅಲ್ವಾ. ಒಂದು ಮೆಚುರಿಟಿ ಅಂದ್ರೆ ಲೈಂಗಿಕ ಪರಿಪಕ್ವತೆ. ನೋಡಿ, ಹೆಣ್ಣು ಮಕ್ಕಳಲ್ಲಿ 12 ವರ್ಷ, ಹಾಗೆ ಗಂಡುಗೆ 12-13 ವರ್ಷದಲ್ಲಿ ಏನಾಗತ್ತೆ, ಆ ಒಂದು ಅಂಡಾಣುಗಳ ಬಿಡುಗಡೆಗೆ ಅಂಡಾಣು ಹಾಗೆ ವೀರ್ಯಾಣುವಿನ ಬಿಡುಗಡೆ ಉಂಟಾಗತ್ತೆ ಅಲ್ವಾ. ಈ ಒಂದು ಹಂತ ಅಗತ್ಯ ಘಟನೆಯಾಗಿದೆ, ಪುಷ್ಟೀಕರಿಸಿ ಅಂತ ಇದೆ ನೋಡಿ. ಪುರುಷರಲ್ಲಿ ವೃಷಣಗಳ ಬೆಳವಣಿಗೆಯಿಂದ ವೀರ್ಯಾಣು ಉತ್ಪಾದನೆಗೆ ಸಹಾಯಕವಾಗತ್ತೆ. ಹಾಗೆ ಸಂತಾನೋತ್ಪತ್ತಿಗೆ ವೃಷಣಗಳ ಬೆಳವಣಿಗೆಯಾಗತ್ತೆ. ಪುರುಷತ್ವದ ಇತರೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳನ್ನ ಹೊಂದಲಿಕ್ಕೆ, ಹಾಗೆ ಲೈಂಗಿಕ ಕ್ರಿಯೆ ನಡೆಸುವಾಗ ಶಿಶ್ನವು ನಿಮಿರಲು ಮತ್ತು ಸ್ತ್ರೀಯ ದೇಹದೊಳಕ್ಕೆ ವೀರ್ಯಾಣುಗಳನ್ನ ವರ್ಗಾಯಿಸಲಿಕ್ಕೆ ಲೈಂಗಿಕ ಪರಿಪಕ್ವತೆ ಅಗತ್ಯವಾಗಿದೆ. ಹಾಗೆ ಸ್ತ್ರೀಯರಲ್ಲಿ ಋತುಚಕ್ರ ಉಂಟಾಗಲು ಅಂಡಗಳ ಉತ್ಪಾದನೆ ಮತ್ತು ಬಿಡುಗಡೆಗೆ, ಋತುಚಕ್ರ ಏನಾಗತ್ತೆ, ಲೈಂಗಿಕ ಪರಿಪಕ್ವತೆಯನ್ನು ತಲುಪಿದ ನಂತರ ಋತುಚಕ್ರ ಉಂಟಾಗತ್ತೆ, ಆಗ ಅಂಡಗಳ ಬಿಡುಗಡೆಯಾಗತ್ತೆ. ಗರ್ಭಕೋಶದ ಬೆಳವಣಿಗೆ ಲೈಂಗಿಕ ಪರಿಪಕ್ವತೆ ಅಗತ್ಯ ಇದೆ. ಹಾಗೆ ಸ್ತ್ರೀ ಸಂಬಂಧಿತ ಹಾರ್ಮೋನ್ಗಳಾದ ಈಸ್ಟ್ರೋಜನ್ನ ಉತ್ಪಾದನೆ, ಹಾಗೆ ಮಗು ಜನನದ ನಂತರ ಸ್ತನ್ಯಪಾನ ಮಾಡಿಸಲು ಸ್ತನಗಳ ಬೆಳವಣಿಗೆಗೆ, ಈ ಎಲ್ಲ ಒಂದು ಕ್ರಿಯೆಗೆ ಲೈಂಗಿಕ ಪರಿಪಕ್ವತೆ ತಲುಪುವುದು ಅಗತ್ಯವಾಗಿದೆ. ಥ್ಯಾಂಕ್ ಯು. ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 50. ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಕಾರ್ಯವನ್ನ ವಿವರಿಸಿ ಅಂತ ಇದೆ ನೋಡಿ. ನೋಡಿ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವನ್ನ ನೀವು ಗಮನಿಸುವುದಾದ್ರೆ ನೋಡಿ, ಈ ರೀತಿಯಾಗಿ ನೀವು ಸಾರಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಅಲ್ವಾ. ಈ ರೀತಿಯಾಗಿ ನಾನು ರಫ್ ಆಗಿ ಹಾಕ್ತಾ ಇದ್ದೇನೆ. ಅಂಡಾಶಯ ನೋಡಿ, ಈ ಅಂಡಾಶಯ ಏನು ಮಾಡುತ್ತೆ, ಹೆಣ್ಣು ಲಿಂಗಾಣು ಮತ್ತು ಹಾರ್ಮೋನ್ಗಳ ಉತ್ಪಾದನೆಗೆ ಸಹಾಯಕವಾಗಿದೆ. ಇದನ್ನ ಅಂಡನಾಳ ಅಥವಾ ಪ್ಯಾಲೋಪಿಯನ್ ಟ್ಯೂಬ್ ಅಂತ ಕರಿತೇವೆ. ಅಂಡಾಣುವು ಸಾಗುವ ಮಾರ್ಗ ಮತ್ತು ನಿಷೇಚನ ನಡೀಲಿಕ್ಕೆ, ಇಲ್ಲಿ ನಿಷೇಚನ ನಡೆಯುತ್ತೆ, ಹಾಗೆ ಬಿಡುಗಡೆಯಾದಂತ ಅಂಡಾಣು ಏನಾಗುತ್ತೆ, ಈ ಒಂದು ಭಾಗದಲ್ಲಿ ಚಲಿಸ್ಲಿಕ್ಕೆ ಸಹಾಯಕವಾಗಿದೆ. ಗರ್ಭಕೋಶ, ಈ ಒಂದು ಭಾಗವನ್ನ ಗರ್ಭಕೋಶ ಅಂತ ಕರಿತೇವೆ. ಇದು ನಿಷೇಚನಗೊಂಡಂತಹ ಯುಗ್ಮಜವು ಅಂಟಿಕೊಂಡು ಭ್ರೂಣವಾಗಿ ಬೆಳೆಯುವಂತಹ ಒಂದು ಚೀಲದಂತಹ ರಚನೆ. ಹಾಗೆ ಯೋನಿ, ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವೀರ್ಯಾಣುಗಳನ್ನ ಸ್ವೀಕರಿಸುವಂತ ಒಂದು ಭಾಗ. ವೀರ್ಯಾಣುಗಳು ಯೋನಿಯ ಮುಖಾಂತರ ಏನಾಗತ್ತೆ, ಅವು ಅಂಡನಾಳವನ್ನ ಪ್ರವೇಶಿಸುತ್ತೆ, ಅಲ್ಲಿ ನಿಷೇಚನ ಕ್ರಿಯೆ ನಡೆಯುತ್ತೆ. ಇವು ವಿವಿಧ ಭಾಗಗಳ ಕಾರ್ಯಗಳು. ಥ್ಯಾಂಕ್ ಯು.